ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. CBI ಭಾಳ ತೊಂದರೆಯಲ್ಲಿದ್ದದ್ದು. ಇಡಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರನ್ನು ಸಿಲುಕಿಸುವಂಥ ಯಾವುದೇ ಅಂಕಿಅಂಶಗಳು ಸಿಗ್ತಾ ಇಲ್ಲ. ಅದು ಒಟ್ಟು 800 ಎಕರೆ ವಿಚಾರದಲ್ಲಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ಮುಡಾದಲ್ಲೇ ಹಗರಣ ಆಗಿದೆ, ಇದಾಗಲೇಬೇಕಾಗಿತ್ತು. ಆಮೇಲೆ ಈ ಮುಡಾ ಹಗರಣವನ್ನು CBIಗೆ ಕೊಡಿ ಅಂತ ಕೇಳಿದ್ರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಆದರೆ ಸಿದ್ದರಾಮಯ್ಯ ಸಿಕ್ಕೋತಾರ ಇಲ್ವಾ ಅಂತ ಇತ್ತು. ಲೋಕಾಯುಕ್ತ ಒಂದೇ ಬಾಕಿ ಇರೋದು. ಲೋಕಾಯುಕ್ತ ಕ್ಲೀನ್ ಆಗಿಬಿಟ್ರೆ ಲೋಕಾಯುಕ್ತ ಕೂಡ ಸಿದ್ದರಾಮಯ್ಯನವ್ರ ದೇಹದ ಪ್ರಾಬ್ಲಮ್ ಇಲ್ಲ ಅಂತಂದರೆ ಸಿದ್ದರಾಮಯ್ಯ ಅಭಿಮಾನಿಗಳು ಮೊನ್ನೆ ಸಿಹಿ ಹಂಚಿ ಸಂಭ್ರಮಿಸಿದ್ರಲ್ವಾ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಕುರಿ ಹೊಡಿಬೋದು, ಕುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ಮುಡಾ ಹಗರಣದಲ್ಲಿ ಶೀಘ್ರವೇ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಾಧ್ಯತೆ. ತನಿಖೆ ಪೂರ್ಣಗೊಳಿಸಿದ್ದಾರಂತೆ ಲೋಕಾಯುಕ್ತರು. ಲೋಕ ವರದಿಯಲ್ಲಿದೆ ಸಿದ್ದರಾಮಯ್ಯ ಖುಷಿ ಪಡುವ ಸುದ್ದಿ. CM ಮತ್ತು ಕುಟುಂಬಸ್ಥರು ಯಾವ ತಪ್ಪು ಮಾಡಿಲ್ಲ ಅನ್ನುವಂಥ ಮಾಹಿತಿ ಇದೆಯಂತೆ. ಭೂಮಿ ಖರೀದಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ, ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ ಒಂದು. ಆಮೇಲೆ ನಾನು ಲಾ ಪಾಯಿಂಟ್ ಒಂದು ಆಗ್ತಾ ಇದ್ದದ್ದು, 14 ಸೈಟ್ಗಾಗಿ ಒಬ್ಬ ವ್ಯಕ್ತಿ, ಸಿದ್ದರಾಮಯ್ಯನಂಥ ವ್ಯಕ್ತಿ ಅಥವಾ DK ಶಿವಕುಮಾರ್ ಅಂತ ವ್ಯಕ್ತಿ 25 ವರ್ಷ ಪ್ಲ್ಯಾನ್ ಮಾಡ್ತಾರಾ ಅಂತ. ಇಲ್ಲ, ನಾನು 1998ರಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತೀನಿ, 2006ರಲ್ಲಿ ವಿಪಕ್ಷ ನಾಯಕ ಆಗ್ತೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ, 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ಆಗೇನೋ ಮಾಡೋಣ, ಆಮೇಲೆ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ. ಹೀಗೆಲ್ಲ ಪ್ಲ್ಯಾನ್ ಇದ್ದರೆ ಮಾತ್ರ ಇದನ್ನು ಮಾಡ್ಬೋದು. ಅದು ಹೆಂಗಾಗತ್ತೆ ಅಂತ ಅಷ್ಟೇ ಇರೋದು. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3.26 ಎಕರೆ ಜಮೀನು ಖರೀದಿ ಆಗುತ್ತೆ. 2010ರಲ್ಲೂ ಕಾರಣಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟು ಮರು ಹಂಚಿಕೆಯಾಗಿದೆ. CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನು ಒಳಗೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ, ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ. ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ ಒನ್ನಿಂದ ಹೇಳಿದಂಥ ಮಾತು, ಡೇ ಒನ್. ದಟ್ಸ್ ಆಲ್. ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. CBI ಭಾಳ ತೊಂದರೆಯಲ್ಲಿದ್ದದ್ದು. ಇಡಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರನ್ನು ಸಿಲುಕಿಸುವಂಥ ಯಾವುದೇ ಅಂಕಿಅಂಶಗಳು ಸಿಗ್ತಾ ಇಲ್ಲ. ಅದು ಒಟ್ಟು 800 ಎಕರೆ ವಿಚಾರದಲ್ಲಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ಮುಡಾದಲ್ಲೇ ಹಗರಣ ಆಗಿದೆ, ಇದಾಗಲೇಬೇಕಾಗಿತ್ತು. ಆಮೇಲೆ ಈ ಮುಡಾ ಹಗರಣವನ್ನು CBIಗೆ ಕೊಡಿ ಅಂತ ಕೇಳಿದ್ರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಆದರೆ ಸಿದ್ದರಾಮಯ್ಯ ಸಿಕ್ಕೋತಾರ ಇಲ್ವಾ ಅಂತ ಇತ್ತು. ಲೋಕಾಯುಕ್ತ ಒಂದೇ ಬಾಕಿ ಇರೋದು. ಲೋಕಾಯುಕ್ತ ಕ್ಲೀನ್ ಆಗಿಬಿಟ್ರೆ ಲೋಕಾಯುಕ್ತ ಕೂಡ ಸಿದ್ದರಾಮಯ್ಯನವ್ರ ದೇಹದ ಪ್ರಾಬ್ಲಮ್ ಇಲ್ಲ ಅಂತಂದರೆ ಸಿದ್ದರಾಮಯ್ಯ ಅಭಿಮಾನಿಗಳು ಮೊನ್ನೆ ಸಿಹಿ ಹಂಚಿ ಸಂಭ್ರಮಿಸಿದ್ರಲ್ವಾ. ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಕುರಿ ಹೊಡಿಬೋದು, ಕುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ಮುಡಾ ಹಗರಣದಲ್ಲಿ ಶೀಘ್ರವೇ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಾಧ್ಯತೆ. ತನಿಖೆ ಪೂರ್ಣಗೊಳಿಸಿದ್ದಾರಂತೆ ಲೋಕಾಯುಕ್ತರು. ಲೋಕ ವರದಿಯಲ್ಲಿದೆ ಸಿದ್ದರಾಮಯ್ಯ ಖುಷಿ ಪಡುವ ಸುದ್ದಿ. CM ಮತ್ತು ಕುಟುಂಬಸ್ಥರು ಯಾವ ತಪ್ಪು ಮಾಡಿಲ್ಲ ಅನ್ನುವಂಥ ಮಾಹಿತಿ ಇದೆಯಂತೆ. ಭೂಮಿ ಖರೀದಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ, ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ ಒಂದು. ಆಮೇಲೆ ನಾನು ಲಾ ಪಾಯಿಂಟ್ ಒಂದು ಆಗ್ತಾ ಇದ್ದದ್ದು, 14 ಸೈಟ್ಗಾಗಿ ಒಬ್ಬ ವ್ಯಕ್ತಿ, ಸಿದ್ದರಾಮಯ್ಯನಂಥ ವ್ಯಕ್ತಿ ಅಥವಾ DK ಶಿವಕುಮಾರ್ ಅಂತ ವ್ಯಕ್ತಿ 25 ವರ್ಷ ಪ್ಲ್ಯಾನ್ ಮಾಡ್ತಾರಾ ಅಂತ. ಇಲ್ಲ, ನಾನು 1998ರಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತೀನಿ, 2006ರಲ್ಲಿ ವಿಪಕ್ಷ ನಾಯಕ ಆಗ್ತೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ, 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ಆಗೇನೋ ಮಾಡೋಣ, ಆಮೇಲೆ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ. ಹೀಗೆಲ್ಲ ಪ್ಲ್ಯಾನ್ ಇದ್ದರೆ ಮಾತ್ರ ಇದನ್ನು ಮಾಡ್ಬೋದು. ಅದು ಹೆಂಗಾಗತ್ತೆ ಅಂತ ಅಷ್ಟೇ ಇರೋದು. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3.26 ಎಕರೆ ಜಮೀನು ಖರೀದಿ ಆಗುತ್ತೆ. 2010ರಲ್ಲೂ ಕಾರಣಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟು ಮರು ಹಂಚಿಕೆಯಾಗಿದೆ. CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನು ಒಳಗೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ,
ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ, ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ ಒನ್ನಿಂದ ಹೇಳಿದಂಥ ಮಾತು, ಡೇ ಒನ್. ದಟ್ಸ್ ಆಲ್. ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. CBI ಭಾಳ ತೊಂದರೆಯಲ್ಲಿದ್ದದ್ದು. ಇಡೀ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸುವಂಥ ಯಾವುದೇ ಅಂಕಿಅಂಶಗಳು ಸಿಗ್ತಾ ಇಲ್ಲ. ಅದು ಒಟ್ಟು 800 ಎಕರೆ ವಿಚಾರದಲ್ಲಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ಮುಡಾದಲ್ಲೇ ಹಗರಣ ಆಗಿದೆ, ಇದಾಗಲೇಬೇಕಾಗಿತ್ತು. ಆಮೇಲೆ ಈ ಮುಡಾ ಹಗರಣವನ್ನು CBIಗೆ ಕೊಡಿ ಅಂತ ಕೇಳಿದ್ರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಆದರೆ ಸಿದ್ದರಾಮಯ್ಯ ಸಿಕ್ಕೋತಾರ ಇಲ್ವಾ ಅಂತ ಇತ್ತು. ಲೋಕಾಯುಕ್ತ ಒಂದೇ ಬಾಕಿ ಇರೋದು. ಲೋಕಾಯುಕ್ತ ಕ್ಲೀನ್ ಆಗಿಬಿಟ್ರೆ, ಲೋಕಾಯುಕ್ತ ಕೂಡ ಸಿದ್ದರಾಮಯ್ಯನವ್ರ ದೇಹದ ಪ್ರಾಬ್ಲಮ್ ಇಲ್ಲ ಅಂತಂದರೆ, ಸಿದ್ದರಾಮಯ್ಯ ಅಭಿಮಾನಿಗಳು ಮೊನ್ನೆ ಸಿಹಿ ಹಂಚಿ ಸಂಭ್ರಮಿಸಿದ್ರಲ್ವಾ, ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ಮುಡಾ ಹಗರಣದಲ್ಲಿ ಶೀಘ್ರವೇ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಾಧ್ಯತೆ. ತನಿಖೆ ಪೂರ್ಣಗೊಳಿಸಿದ್ದಾರಂತೆ ಲೋಕಾಯುಕ್ತರು. ಲೋಕಾ ವರದಿಯಲ್ಲಿದೆ ಸಿದ್ದರಾಮಯ್ಯ ಖುಷಿ ಪಡುವ ಸುದ್ದಿ. CM ಮತ್ತು ಕುಟುಂಬಸ್ಥರು ಯಾವ ತಪ್ಪು ಮಾಡಿಲ್ಲ ಅನ್ನುವಂಥ ಮಾಹಿತಿ ಇದೆಯಂತೆ. ಭೂಮಿ ಖರೀದಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ, ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ ಒಂದು. ಆಮೇಲೆ ನಾನು ಲಾ ಪಾಯಿಂಟ್ ಒಂದು ಆಗ್ತಾ ಇದ್ದದ್ದು, 14 ಸೈಟ್ಗಾಗಿ ಒಬ್ಬ ವ್ಯಕ್ತಿ, ಸಿದ್ದರಾಮಯ್ಯನಂಥ ವ್ಯಕ್ತಿ ಅಥವಾ DK ಶಿವಕುಮಾರ್ ಅಂತ ವ್ಯಕ್ತಿ 25 ವರ್ಷ ಪ್ಲ್ಯಾನ್ ಮಾಡ್ತಾರಾ ಅಂತ. ಇಲ್ಲ, ನಾನು 1998ರಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತೀನಿ, 2006ರಲ್ಲಿ ವಿಪಕ್ಷ ನಾಯಕ ಆಗ್ತೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ, 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ಆಗೇನೋ ಮಾಡೋಣ, ಆಮೇಲೆ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ. ಹೀಗೆಲ್ಲ ಪ್ಲ್ಯಾನ್ ಇದ್ದರೆ ಮಾತ್ರ ಇದನ್ನು ಮಾಡ್ಬೋದು. ಅದು ಹೆಂಗಾಗತ್ತೆ ಅಂತ ಅಷ್ಟೇ ಇರೋದು. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡ್ತಾರೆ. 5,95,000ಕ್ಕೆ 3.26 ಎಕರೆ ಜಮೀನು ಖರೀದಿ ಆಗುತ್ತೆ. 2010ರಲ್ಲೂ ಕಾರಣಾತ್ಮಕವಾಗಿ ದಾನಪತ್ರ ನೀಡಲಾಗಿದೆ. ಮುಡಾ ನಿಯಮ ಪ್ರಕಾರ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಕಾನೂನುಬಾಹಿರವಾಗಿ 14 ಸೈಟು ಮರು ಹಂಚಿಕೆಯಾಗಿದೆ. CM ಪತ್ನಿ ಇಂಥ ಕಡೆ ಸೈಟ್ ಕೊಡಿ ಅಂತ ಕೇಳಿಲ್ಲ. ಪಾರ್ವತಿ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರ ನಡೆದಿದೆ. ಅದ್ಯಾರು ಮಾಡಿದ್ದು ಅವನು ಒಳಗೋಗ್ತಾನೆ. ಅಂದಿನ ಮುಡಾ ಆಯುಕ್ತರು ಅಧಿಕಾರಿಗಳಿಂದ ದುರ್ಬಳಕೆಯಾಗಿದೆ, ಅವರು ಒಳಗೋಗ್ತಾರೆ. ಅವರು ಸ್ವಲ್ಪ ಬಕೆಟ್ ಹಿಡಿದಿರ್ಬೋದು ಸಿದ್ದರಾಮಯ್ಯನವ್ರಿಗಾಗಿ. ಬಟ್ ಸಿದ್ದರಾಮಯ್ಯನವರು ಹೇಳಿಲ್ಲ, ನೀವು ಬಕೆಟ್ ಹಿಡಿದ್ರೆ ಹೋಗಿ ಒಳಗೆ. 14 ಸೈಟ್ ಮಾತ್ರವಲ್ಲ, ಸಾಕಷ್ಟು ಅಕ್ರಮದಲ್ಲಿ ನಟೇಶ್ ಭಾಗಿ. ದೇವರಾಜು ಮಾಹಿತಿ ಮುಚ್ಚಿಟ್ಟು ಭೂಮಿ ಮಾರಿದ್ದಾರೆ, ಮುಡಾ ಭೂಮಿ ವಶಕ್ಕೆ ಪಡೆದಿದ್ದನ್ನು ಮುಚ್ಚಿಟ್ಟಿದ್ರು. ಹೀಗೆ ತನಿಖಾ ವರದಿ ಸಿದ್ಧಪಡಿಸಿದ್ದಾರಂತೆ ಲೋಕಾಯುಕ್ತರು. ಸಿದ್ದು ಸೇಫ್ ಆಗ್ತಾರೆ, ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ. ಡೇ ಒನ್ನಿಂದ ಹೇಳಿದಂಥ ಮಾತು, ಡೇ ಒನ್. ದಟ್ಸ್ ಆಲ್. ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. CBI ಭಾಳ ತೊಂದರೆಯಲ್ಲಿದ್ದದ್ದು. ಇಡೀ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸುವಂಥ ಯಾವುದೇ ಅಂಕಿಅಂಶಗಳು ಸಿಗ್ತಾ ಇಲ್ಲ. ಅದು ಒಟ್ಟು 800 ಎಕರೆ ವಿಚಾರದಲ್ಲಿ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೀನಿ, ಮುಡಾದಲ್ಲೇ ಹಗರಣ ಆಗಿದೆ, ಇದಾಗಲೇಬೇಕಾಗಿತ್ತು. ಆಮೇಲೆ ಈ ಮುಡಾ ಹಗರಣವನ್ನು CBIಗೆ ಕೊಡಿ ಅಂತ ಕೇಳಿದ್ರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಆದರೆ ಸಿದ್ದರಾಮಯ್ಯ ಸಿಕ್ಕೋತಾರ ಇಲ್ವಾ ಅಂತ ಇತ್ತು. ಲೋಕಾಯುಕ್ತ ಒಂದೇ ಬಾಕಿ ಇರೋದು. ಲೋಕಾಯುಕ್ತ ಕ್ಲೀನ್ ಆಗಿಬಿಟ್ರೆ, ಲೋಕಾಯುಕ್ತ ಕೂಡ ಸಿದ್ದರಾಮಯ್ಯನವ್ರ ದೇಹದ ಪ್ರಾಬ್ಲಮ್ ಇಲ್ಲ ಅಂತಂದರೆ, ಸಿದ್ದರಾಮಯ್ಯ ಅಭಿಮಾನಿಗಳು ಮೊನ್ನೆ ಸಿಹಿ ಹಂಚಿ ಸಂಭ್ರಮಿಸಿದ್ರಲ್ವಾ, ಲೋಕಾಯುಕ್ತ ವರದಿಯಲ್ಲಿ ಇಲ್ಲ ಅಂತ ಬಂದುಬಿಟ್ರೆ ಗುರಿ ಹೊಡೆದು ಸಂಭ್ರಮ ಮಾಡ್ಬೋದು ಸಿದ್ದರಾಮಯ್ಯ ಅಭಿಮಾನಿಗಳು. ಮುಡಾ ಹಗರಣದಲ್ಲಿ ಶೀಘ್ರವೇ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಸಾಧ್ಯತೆ. ತನಿಖೆ ಪೂರ್ಣಗೊಳಿಸಿದ್ದಾರಂತೆ ಲೋಕಾಯುಕ್ತರು. ಲೋಕಾ ವರದಿಯಲ್ಲಿದೆ ಸಿದ್ದರಾಮಯ್ಯ ಖುಷಿ ಪಡುವ ಸುದ್ದಿ. CM ಮತ್ತು ಕುಟುಂಬಸ್ಥರು ಯಾವ ತಪ್ಪು ಮಾಡಿಲ್ಲ ಅನ್ನುವಂಥ ಮಾಹಿತಿ ಇದೆಯಂತೆ. ಭೂಮಿ ಖರೀದಿ ದಾನದಲ್ಲಿ ಪ್ರಭಾವ ಬೀರಿಲ್ಲ, ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ, ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ. ನಾನು ಅವತ್ತಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ, ಸಾಕ್ಷ್ಯ ಬೇಕು ಅಂತ. ಏನು ಎರಡೇ ಬೇಕಿದ್ದದ್ದು ಸಾಕ್ಷ್ಯ. ಪತ್ರದ ಮುಖಾಂತರ ಇದನ್ನು ಕೊಡ್ರಿ ಅಂತ ಹೇಳಿದ್ದಾರೋ, ಫೋನ್ ಮುಖಾಂತರ ಹೇಳಿದ್ದಾರೋ ಒಂದು. ಆಮೇಲೆ ನಾನು ಲಾ ಪಾಯಿಂಟ್ ಒಂದು ಆಗ್ತಾ ಇದ್ದದ್ದು, 14 ಸೈಟ್ಗಾಗಿ ಒಬ್ಬ ವ್ಯಕ್ತಿ, ಸಿದ್ದರಾಮಯ್ಯನಂಥ ವ್ಯಕ್ತಿ ಅಥವಾ DK ಶಿವಕುಮಾರ್ ಅಂತ ವ್ಯಕ್ತಿ 25 ವರ್ಷ ಪ್ಲ್ಯಾನ್ ಮಾಡ್ತಾರಾ ಅಂತ. ಇಲ್ಲ, ನಾನು 1998ರಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತೀನಿ, 2006ರಲ್ಲಿ ವಿಪಕ್ಷ ನಾಯಕ ಆಗ್ತೀನಿ, ಕಾಂಗ್ರೆಸ್ಗೆ ಹೋಗ್ತೀನಿ, 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ಆಗೇನೋ ಮಾಡೋಣ, ಆಮೇಲೆ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ.